ನೀವು ಸಹ ಆನ್ಲೈನ್ ಜಾಬ್ ಹುಡುಕ್ತಿದ್ದೀರಾ? ಎಲ್ಲಿ ಬೇಕಲ್ಲಿ ಫೋನಲ್ಲಿ 20,000 to 1 lakh ಅಂತ ಇರುತ್ತೆ. ಸೊ ನಾವು ಕಾಂಟ್ಯಾಕ್ಟ್ ಮಾಡಿದರೆ ಮೊದಲು 500 ರುಪೀಸ್ನ ರಿಜಿಸ್ಟ್ರೇಷನ್ ಫೀಸ್ ಪೇ ಮಾಡಿ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ನಾವು ದುಡ್ಡು ಹಾಕಿ ಜಾಯ್ನ್ ಆಗಿದ್ರೂ ಸಹ ಸ್ಯಾಲ್ರಿ ಅಂತೂ ನೀಡೋದಿಲ್ಲ. ಸೊ ಹೀಗೆ ಬಹಳಷ್ಟು ಸ್ಕ್ಯಾಮ್ಸ್ ನಡೀತಾ ಇವೆ ಗಾಯ್ಸ್. ಸೊ ಇದರಿಂದ ನೀವು ನಿಮ್ಮ ಟೈಮ್ ವೇಸ್ಟ್, ನೀವು ಕೆಲಸ ಮಾಡಿದ್ದು ವೇಸ್ಟ್ ಆ್ಯಂಡ್ ಲಾಸ್ಟ್ ನಿಮ್ಮ ದುಡ್ಡು ಸಹ ವೇಸ್ಟ್. ಸೊ ಇಂತಹ ಆನ್ಲೈನ್ ಫ್ರಾಡ್ಸ್ನಿಂದ ದೂರ ಇರಿ ಗಾಯ್ಸ್. ಸೊ ಯಾವುದು ಸ್ಟಾರ್ಟಿಂಗ್ನಲ್ಲಿ ನಿಮ್ಮ ಕಡೆಯಿಂದ ಆ ಫೀಸ್ ಈ ಫೀಸ್ ಅಂತ ಹಣ ತೊಗೊತಾರಲ್ಲ, ಅವೆಲ್ಲ ಸ್ಕ್ಯಾಮ್ಸ್ ಇರ್ತವೆ, ಮೈಂಡ್ನಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಇವತ್ತು ನಾನು ನಿಮಗೆ 5 ಸ್ಕಿಲ್ ಬೇಸ್ಡ್ ಜಾಬ್ಸ್ನ ತಿಳಿಸ್ತಾ ಇದ್ದೀನಿ. ಇದು ಯಾವುದೇ ರೀತಿಯ ಫೇಕ್ ಇಲ್ಲ, ರಿಯಲ್ ಆ್ಯಂಡ್ ಜೆನ್ವನ್ ಆಗಿವೆ ಗಾಯ್ಸ್. ಇದನ್ನು ಕಲಿತು ನೀವು ಆನ್ಲೈನ್ನಿಂದ ಹಣ ಗಳಿಸಲು ಪ್ರಾರಂಭಿಸಬಹುದು. ಆ್ಯಂಡ್ ಗುಡ್ ನ್ಯೂಸ್ ಏನು ಗೊತ್ತಾ, ಇವೆಲ್ಲವನ್ನು ನೀವು ಫ್ರೀ ಆಫ್ ಕಾಸ್ಟ್ ಮೊಬೈಲ್ನಲ್ಲಿ ಕಲಿಯಬಹುದು. ಇಲ್ಲಿ ನಿಮಗೆ ಲ್ಯಾಪ್ಟಾಪ್ ಸಹ ಬೇಕಿಲ್ಲ. ಸೊ ಮೊದಲೇ ತಿಳಿಸ್ತೀನಿ ನೋಡಿ ಗಾಯ್ಸ್, ಆನ್ಲೈನ್ನಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ನಿಮ್ಮ ಹತ್ರ ಸಮಯ, ಶ್ರಮ ಆ್ಯಂಡ್ ನಂಬಿಕೆ ಇರಬೇಕು. ಅವಾಗ ಮಾತ್ರ ಸಾಧ್ಯ. ಸೊ ನಂಬರ್ 1, ವಿಡಿಯೋ ಎಡಿಟಿಂಗ್. ಇವತ್ತು ಪ್ರತಿಯೊಬ್ಬ ಯೂಟ್ಯೂಬರ್ ಅಥವಾ ಇನ್ಫ್ಲುಯೆನ್ಸರ್ಗೆ ಒಂದು ಒಳ್ಳೆಯ ವಿಡಿಯೋ ಎಡಿಟರ್ ಬೇಕು. ಸೊ ಯಾವ ರೀತಿಯಾಗಿ ವೀಡಿಯೋಸ್ನ ಎಡಿಟ್ ಮಾಡಬೇಕು ಅಂತ ಡೌಟ್ ಇದ್ದರೆ ಇನ್ಶಾರ್ಟ್ ಆ್ಯಪ್ ಬರುತ್ತೆ ನೋಡಿ ಗೈಸ್. ಇದರಿಂದ ನೀವು ಎಡಿಟಿಂಗ್ನ ಕಲ್ತ್ಕೊಂಡು ಕೆಲಸನ ಸ್ಟಾರ್ಟ್ ಮಾಡಬಹುದು. ಇದರಲ್ಲಿ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್, ಯೂಟ್ಯೂಬ್ ಶಾರ್ಟ್ಸ್, ವ್ಲಾಗ್ ಎಡಿಟಿಂಗ್ನ ಮಾಡಬಹುದು. ಸೊ ನಿಮಗೆ ಕ್ಲೈಂಟ್ಸ್ ಎಲ್ಲಿಂದ ಸಿಗುತ್ತೆ ಅಂತಂದರೆ ನೀವು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಪ್ರೊಫೈಲ್ನಿಂದ ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ ವಾಟ್ಸಪ್ ಗ್ರೂಪ್ನಲ್ಲಿ ಅಥವಾ ಫೈವರ್ ಅಪ್ಪರ್ನಂತಹ ಸೈಟ್ಸ್ನಲ್ಲಿ ಸಹ ಹುಡುಕಬಹುದು. ಒಂದು ವಿಡಿಯೋ ಎಡಿಟ್ಗೆ ನೀವು 500 to 2000 ವರೆಗೆ ಚಾರ್ಜಸ್ನ ಮಾಡಬಹುದು. ಲೈಕ್ ಅದು ನಿಮ್ಮ ಕೆಲಸದ ಮೇಲೆ ಡಿಪೆಂಡ್ ಇರುತ್ತೆ. ನೀವೇನಾದರೂ ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದರೆ, ಪ್ರೋ ಲೆವೆಲ್ಸ್ ಕೆಲಸ ಮಾಡಿದರೆ ಜಾಸ್ತಿ ಅಮೌಂಟ್ನ ಚಾರ್ಜಸ್ ಮಾಡಬಹುದು. ನಂಬರ್ 2, ಅಫಿಲಿಯೇಟ್ ಮಾರ್ಕೆಟಿಂಗ್ ಮೀನ್ಸ್ ನೀವು ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋನಂತಹ ಕಾಮರ್ಸ್ ಕಂಪನಿಯ ಪ್ರಾಡಕ್ಟ್ಸ್ಗಳನ್ನು ಪ್ರಮೋಟ್ ಮಾಡಬೇಕಾಗಿರುತ್ತದೆ. ಲೈಕ್ ಕಂಪನಿಯ ಪ್ರಾಡಕ್ಟ್ಸ್ಗಳನ್ನು ನೀವು ಇಲ್ಲಿ ಪ್ರಚಾರ ಮಾಡ್ತೀರಿ, ಪ್ರಾಡಕ್ಟ್ನ ಲಿಂಕ್ಗಳನ್ನು ಜನರಲ್ಲಿ ಶೇರ್ ಮಾಡಿ, ಅದು ಸೇಲ್ ಆಗಿದ್ರೆ ಅದರಿಂದ ನಿಮಗೆ ಒಂದಿಷ್ಟು % ಕಮಿಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಅಮೆಝಾನ್ನಿಂದ ಒಂದು ಯಾವುದೇ ಪ್ರಾಡಕ್ಟ್ನ ಲೈಕ್ ಸ್ಕಿನ್ ಕೇರ್ ಅಥವಾ ಟೆಕ್ ಪ್ರಾಡಕ್ಟ್ ಆಗಿರಬಹುದು, ಸೊ ಅದನ್ನು ನೀವು ರಿವ್ಯೂ ಮಾಡಿ ಲಿಂಕ್ ಅಟ್ಯಾಚ್ ಮಾಡಿ ಹಾಕಿದ್ರೆ, ಜನರು ಅದನ್ನು ಖರೀದಿಸಿದ್ರೆ ಅಮೆಝಾನ್ ನಿಮಗೆ ಆ ಪ್ರಾಡಕ್ಟ್ ಒಂದಿಷ್ಟು % ಕಮಿಷನ್ ನಿಮಗೆ ನೀಡುತ್ತೆ. ಇನ್ಫ್ಯಾಕ್ಟ್ ನೀವು ಇದನ್ನ ಪಿಂಟ್ರೆಸ್ಟ್ ನಿಂದ ಸ್ಟಾರ್ಟ್ ಮಾಡಬಹುದು. ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ನಲ್ಲಿಯೂ ಸಹ ಅದರ ರಿವ್ಯೂ ನೀಡಿ ಆ ಪ್ರಾಡಕ್ಟ್ ಚೆನ್ನಾಗಿದೆನಾ ಅಥವಾ ಇಲ್ವಾ ಎಂಬುದನ್ನು ತಿಳಿಸಿ ಲಿಂಕ್ನ ಆ್ಯಡ್ ಮಾಡಬಹುದು. ಇದರಲ್ಲಿ ಎಷ್ಟು ಜನ ನೀವು ಹಾಕಿದ ಪ್ರಾಡಕ್ಟ್ಸ್ನ ಖರೀದಿ ಮಾಡ್ತಾರೆ, ಅಷ್ಟು ನಿಮಗೆ ಕಮಿಷನ್ ಸಿಗ್ತಾ ಇರುತ್ತೆ. ನಂಬರ್ 3, ಗ್ರಾಫಿಕ್ ಡಿಸೈನಿಂಗ್. ಸೊ ಹೆಸರೇ ಸೂಚಿಸುವಂತೆ ಬೇಸಿಕಲಿ ಇವರು ಡಿಸೈನ್ ನ ಕ್ರಿಯೇಟ್ ಮಾಡ್ತಾರೆ. ಈಗಂತೂ ಇದು ಬಹಳಷ್ಟು ಟ್ರೆಂಡಿಂಗ್ ಇದೆ ನೋಡಿ ಗೈಸ್. ಸೊ ಇದರಲ್ಲಿ ನೀವು ಡಿಜಿಟಲ್ ಪ್ರಾಡಕ್ಟ್ಸ್ ನ ಡಿಸೈನ್ ಮಾಡಬೇಕು, ಲೈಕ್ ಯೂಟ್ಯೂಬ್ ಥಂಬ್ನೇಲ್ ಡಿಸೈನ್, ಲೋಗೋ ಡಿಸೈನ್, ಅಥವಾ ಸೋಷಿಯಲ್ ಮೀಡಿಯಾ ಯಾವುದಾದ್ರೂ ಸೋಷಿಯಲ್ ಮೀಡಿಯಾ ಪೋಸ್ಟ್ ನ ಡಿಸೈನ್. ಸೊ ಇದೇನು ಅಷ್ಟು ಡಿಫಿಕಲ್ಟ್ ಇಲ್ಲ ಗೈಸ್. ಸೊ ನೀವು ಕ್ಯಾನ್ವಾ ಆ್ಯಪ್ ಕಲ್ತ್ಕೊಂಡ್ರೆ ನೀವು ಆರಾಮಾಗಿ ಕೆಲಸನ ಮಾಡಬಹುದು. ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ನ ಥಂಬ್ನೇಲ್ ಡಿಸೈನ್ ಮಾಡಿ ಕೊಡಬಹುದು. ನೀವು ಫೀಸ್ ಕಡಿಮೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಗೈಸ್. ಯಾಕಂದರೆ ಸ್ಟಾರ್ಟಿಂಗ್ನಲ್ಲಿ ನೀವು ಕಡಿಮೆ ಫೀಸ್ ತೊಗೊಂಡ್ರೆ ಜಾಸ್ತಿ ಕ್ಲೈಂಟ್ಸ್ನ ಕ್ಯಾಚ್ ಮಾಡಬಹುದು, ಹೌದಲ್ಲ? ಇನ್ನೊಂದು ಆಪ್ಷನ್ ಏನಂತಂದರೆ ನೀವು ಫೈವರ್ನಲ್ಲಿ ಗಿಗ್ ಕ್ರಿಯೇಟ್ ಮಾಡಿ. ಅಂದರೆ ನೀವು ಏನು ಕೆಲಸ ಮಾಡ್ತೀರಿ, ಎಷ್ಟು ಚಾರ್ಜಸ್ ಇರುತ್ತೆ, ನೀವು ಏನೇನು ಇದರಲ್ಲಿ ಕ್ರಿಯೇಟ್ ಮಾಡಿ ಕೊಡ್ತೀರಿ ಅಂತ ತಿಳಿಸಿ ಅದರ ಪ್ರೊಫೈಲ್ನ ಡೀಟೇಲ್ ಆಗಿ ಕ್ರಿಯೇಟ್ ಮಾಡಿ ಅದರಲ್ಲಿಯೂ ಕೆಲಸ ಮಾಡಬಹುದು. ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಬಿಸ್ನೆಸ್ ಪ್ರೊಫೈಲ್ ಮಾಡಿ ಅದರಿಂದನೂ ಕಸ್ಟಮರ್ಸ್ನ ಕ್ಯಾಚ್ ಮಾಡಬಹುದು. ನಂಬರ್ 4, ಆನ್ಲೈನ್ ಟ್ಯೂಟರ್. ಆನ್ಲೈನ್ ಟ್ಯೂಟರ್ ಮೀನ್ಸ್ ನೀವು ಇಲ್ಲಿ ಸಣ್ಣ ಮಕ್ಕಳಿಗೆ ಆನ್ಲೈನ್ನಲ್ಲಿ ಟೀಚಿಂಗ್ ಮಾಡಬೇಕಾಗಿರುತ್ತದೆ. ಸೊ ನೀವೇನಾದರೂ ಟೀಚಿಂಗ್ ಫೀಲ್ಡ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ ಇದನ್ನು ನೀವು ಸ್ಟಾರ್ಟ್ ಮಾಡಬಹುದು. ಇದರಲ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಇರುತ್ತೆ ಗೈಸ್. ಅಂದರೆ ನಿಮಗೆ ಫುಲ್ ಟೈಮ್ ಕೆಲಸ ಇರೋದಿಲ್ಲ. ಬಹಳಷ್ಟು ಜನರಿಗೆ ಫುಲ್ ಟೈಮ್ ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಅಂಥವರಿಗೆ ಇದು ಬೆಸ್ಟ್ ಆಪ್ಷನ್ ನೋಡಿ ಗೈಸ್. ಯಾಕಂದರೆ ಮನೆಯಲ್ಲೇ ಇದ್ದು ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡಬಹುದು. ಇದರಲ್ಲಿ ನೀವು ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಕ್ಲಾಸಸ್ ಮಾಡಬೇಕಾಗಿರುತ್ತದೆ. ಆನ್ಲೈನ್ನಲ್ಲೇ ಟೀಚ್ ಮಾಡೋದು, ಆನ್ಲೈನ್ನಲ್ಲೇ ಸ್ಟೂಡೆಂಟ್ಸ್ನ ಹೋಮ್ವರ್ಕ್ ಕೊಡೋದು ಆ್ಯಂಡ್ ಆನ್ಲೈನ್ನಲ್ಲೇ ನೀವು ಟೆಸ್ಟ್ನ ಕಂಡಕ್ಟ್ ಮಾಡಬೇಕಾಗಿರುತ್ತದೆ. ಸೊ ಕೆಲವೊಂದು ವೆಬ್ಸೈಟ್ಸ್ ಇದ್ದಾವೆ ಗೈಸ್, ಲೈಕ್ ವೇದಾಂತು, ಬೈಜೂಸ್, ಸೂಪರ್ ಪ್ರೂಫ್ ಅಥವಾ ಟೀಚ್ ಫಾರ್ ಇಂಡಿಯಾ ನಂತಹ ಸೈಟ್ಸ್ನಲ್ಲಿ ಕೆಲಸ ಮಾಡಬಹುದು. ನಂಬರ್ 5, ಕಂಟೆಂಟ್ ಕ್ರಿಯೇಷನ್. ಕಂಟೆಂಟ್ ಕ್ರಿಯೇಷನ್ ಮೀನ್ಸ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್ ನಂತಹ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನಲ್ಲಿ ವಿಡಿಯೋಸ್ ಮಾಡಿ ಹಣನ ಗಳಿಸಬಹುದು. ನೋಡೋಕ್ಕೆ ಎಷ್ಟು ಈಸಿ ಅನಿಸುತ್ತೆ ಅಲ್ಲ, ಜಸ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅಷ್ಟೇ ಅಂತ. ಬಟ್ ಇದು ಅಷ್ಟು ಈಸಿ ಆಗಿರೋದಿಲ್ಲ ಗೈಸ್. ಆ ಪ್ಲ್ಯಾಟ್ಫಾರ್ಮ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನಾಲೆಜ್ ಇರಬೇಕಾಗುತ್ತೆ.
ಆ್ಯಂಡ್ ಅದರ ಜೊತೆಗೆ ನೀವು ವಿಡಿಯೋನ ಶೂಟ್ ಯಾವ ರೀತಿಯಾಗಿ ಮಾಡಬೇಕು, ವೀಡಿಯೋಸ್ನ ಎಡಿಟಿಂಗ್ ಆ್ಯಂಡ್ ಅಪ್ಲೋಡ್ ಮಾಡುವಂತಹ ವಿಧಾನ, ಇದನ್ನೆಲ್ಲ ತಿಳ್ಕೊಂಡು ನೀವು ಸಹ ಇದರಲ್ಲಿ ಸ್ಟಾರ್ಟ್ ಮಾಡಬಹುದು. ಯಾವ ಫೀಲ್ಡ್ನಲ್ಲಿ ನೀವು ಇಂಟ್ರೆಸ್ಟ್ ಇದೆ, ಲೈಕ್ ನೀವು ಎಜುಕೇಷನಲ್ಲಿ ಇಂಟ್ರೆಸ್ಟ್ ಇದ್ದರೆ ಎಜುಕೇಷನ್, ಅಥವಾ ಗೇಮ್ನಲ್ಲಿ ಚೆನ್ನಾಗಿದ್ದೀರಾ ನೀವು ಅಂದರೆ ಗೇಮಿಂಗ್ ಚಾನಲ್ ಮಾಡ್ಬೋದು, ಅಥವಾ ವ್ಲಾಗ್ಸ್ ಎಡಿಟಿಂಗ್, ಡೈಲಿ ಲೈಫ್ನ ಬಗ್ಗೆ ತಿಳಿಸೋದು, ಅದನ್ನು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ನಲ್ಲಿ ತಿಳಿಸಿ ನೀವು ಯಾವ ಸ್ಕಿಲ್ಸ್ನ ಕಲಿಯಲು ಇಷ್ಟಪಡುತ್ತೀರಿ ಅಂತ. ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.